ಓರಿಯೆಂಟೆಡ್ ಆಕ್ಚುಲಿ ಈಗಿನ ಜನರೇಷನ್ಗೆ ಬೇಕು ಇಂಥ ಫಿಲಮ್ಸ್. ಎಲ್ಲ ಹೆಣ್ಮಕ್ಳಿಗೂ ಧೈರ್ಯ ಬರಬೇಕು. ನೈಸ್ ಸ್ಕ್ರಿಪ್ಟ್ ಚೆನ್ನಾಗಿತ್ತು, ಸ್ಟೋರಿ ಚೆನ್ನಾಗಿದೆ, ಆಕ್ಟಿಂಗ್ ಚೆನ್ನಾಗಿದೆ. ಮೆಸೇಜ್ ಅಂದ್ರೆ ಎಲ್ಲ ವುಮೆನ್ಸ್ಗೂ ಈಗಿನ ಕಾಲಕ್ಕೆ ಧೈರ್ಯ ಬರಬೇಕು. ಹೆಂಗೆ ಲೈಕ್ ನೈಟ್ ಆಗ್ಲಿ ಬೆಳಗ್ಗೆ ಆಗ್ಲಿ ಹೆಂಗೆ ಅವ್ರು ಲೈಕ್ ಧೈರ್ಯವಾಗಿ ಓಡಾಡಬೇಕು ಅನ್ನೋದು. ಲೈಕ್ ಮೆನ್ಸ್ ಹೆಂಗ್ ಸಪೋರ್ಟ್ ಮಾಡ್ತಾರೆ, ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ, ಅದರಲ್ಲಿ ಗೋ ಪಾಸಿಟಿವ್ ಅಷ್ಟೇ. ತುಂಬಾ ಚೆನ್ನಾಗಿತ್ತು. ಅದು ಸ್ಕ್ರಿಪ್ಟ್ ಚೆನ್ನಾಗಿತ್ತು, ಸ್ಕ್ರೀನ್ ಪ್ಲೇ ಎಲ್ಲ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇನ್ಸ್ಪೈರಿಂಗ್ ಮೂವಿ, ವೆರಿ ಮಚ್ ವೆರಿ ಇನ್ಸ್ಪೈರಿಂಗ್. ವೈ ಹೆಣ್ಮಕ್ಳಿಗೆ ಹೆಂಗಿರ್ಬೇಕು ಅನ್ನೋದನ್ನ ತೋರಿಸಿದ್ದಾರೆ. ಎಲ್ಲ ಹೆಣ್ಮಕ್ಳು ಬಂದು ಈ ಮೂವಿನ ನೋಡ್ಬೇಕು, ಎಲ್ಲರೂ ಪ್ರೋತ್ಸಾಹಿಸಬೇಕು. Very inspiring. Everybody should come watch. A really good movie, a very reliable message they gave, and social awareness to the society. Thank you. ಹೆಣ್ಮಕ್ಳ ಬಗ್ಗೆನೂ ಇದೆ ಸರ್, ಅಂದ್ರೆ ಪೊಲೀಸ್ ಇದೆ, ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋ ತರ ವುಮೆನ್ಸ್ ಇನ್ಸ್ಪಿರೇಷನ್ ಸರ್. ಹೆಣ್ಮಕ್ಳು ನೋಡೋ ಅಂಥದ್ದು ತುಂಬಾ ಚೆನ್ನಾಗಿದೆ. ಹೆಣ್ಮಕ್ಳು ತಂದೆ ತಾಯಿ ಬಂದು ತೋರ್ಸ್ಕೊಂಡು ಹೋಗ್ಬೇಕು ಹೆಣ್ಮಕ್ಳಿಗೆ. ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗೋದನ್ನ ಇದ್ರಲ್ಲಿ ಸ್ವಲ್ಪ ಹೆಣ್ಮಕ್ಳು ಧೈರ್ಯವಂತಾಗಿ ಹೊರಗಡೆ ಬರ್ಬೋದು. ಬಹಳ ಖುಷಿ ಆಗುತ್ತೆ. ಇವಾಗ ರೆಸ್ಪಾನ್ಸ್ ತುಂಬಾನೇ ಚೆನ್ನಾಗಿದೆ. ಒಂಥರ ನಾನು ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ, ತುಂಬಾನೇ ಖುಷಿ ಇದ್ದಾರೆ. ಸೊ ನಾವು ಹೊಸದಾಗಿ ಮಾಡಿದ್ರು ಯಾರಿಗೂ ಒಪ್ಸಿದ್ರು ಮಾಡಿದಾರೆ ಅಂತ ಅನಿಸ್ತಿಲ್ಲ. ತುಂಬಾನೇ ಒಳ್ಳೆ ಮೆಸೇಜ್ ಇರೋಂಥ ಸಿನಿಮಾ. ಸೊ ದಯವಿಟ್ಟು ನೋಡಿ. ಇನ್ನು ಹಂಗೆ ತುಂಬಾ ಜನಕ್ಕೆ ಎಲ್ಲರೂ ಶೇರ್ ಮಾಡ್ತಾರೆ. ತುಂಬಾ ಜನಕ್ಕೆ ಎಷ್ಟೋ ಜನ ಕಣ್ಣಲ್ಲಿ ನೀರು ಹಾಕೊಂಡಿದ್ದಾರೆ. ಸೊ ಅಷ್ಟು ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಸೊ ನಮ್ಗೆ ಅದೇ ಖುಷಿ. ಸೊ ದಯವಿಟ್ಟು ಧೃತಿ ಸಿನಿಮಾ ನೋಡಿ, ಬನ್ನಿ, ನಮ್ಮಂತ ಹೊಸಬ್ರಿಗೆ ಸಪೋರ್ಟ್ ಮಾಡಿ. ಅದೇ ಇಂಪಾರ್ಟೆಂಟ್. ನಿಮ್ಮ ಸಪೋರ್ಟೇ ನಮ್ಗೆ ಇಂಪಾರ್ಟೆಂಟು. ಮನೇಲಿ ಕುತ್ಕೊಂಡು ಸಿನಿಮಾ ಥಿಯೇಟರ್ಗೆ ಬನ್ನಿ, ಥಿಯೇಟರ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿದೆ ಸರ್. ಎಲ್ಲರೂ ತುಂಬಾನೇ ಯಾರಿಗೂ ಬೋರ್ ಆಗಿಲ್ಲ. ಫಸ್ಟ್ ಆಫ್ ಆಲ್ ಎಲ್ಲರೂ ಏನೋ ತುಂಬಾ ಬೇಗ ಸಿನಿಮಾ ಹೋಯ್ತು ಅಂತ ಅನಿಸ್ತಾ ಇದೆ. ಸೊ ಅದೇ ನಮಗೆ ಫಸ್ಟ್ ಗೆಲುವೆ ಅಲ್ಲಿ, ಯಾಕಂದ್ರೆ ಯಾರಿಗೂ ಬೋರ್ ಆಗ್ತಿಲ್ಲ. ಸೊ ಅದೇ ಮೇನ್ ಇಂಪಾರ್ಟೆಂಟ್. ಚೆನ್ನಾಗಿದೆ ಸರ್, ಒಳ್ಳೆ ಕಂಟೆಂಟ್ ಇದೆ, ಇಷ್ಟ ಆಯ್ತು, ಚೆನ್ನಾಗಿದೆ. ಏನ್ ಮೆಸೇಜ್ ಇತ್ತು ಮೇಡಮ್? ಚೆನ್ನಾಗಿದೆ, ಸ್ಟೋರಿ ಚೆನ್ನಾಗಿದೆ ಸರ್. ತುಂಬಾ ಚೆನ್ನಾಗಿದೆ. ಫ್ರೆಂಡ್ಸು, ಫ್ಯಾಮಿಲಿ, ಈ ಲವ್ ಸ್ಟೋರಿ ತರ ಇದೇ ತರ ಒಂದು ಫ್ಯಾಮಿಲಿಗೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ಫ್ರೆಂಡ್ಸ್ ಎಲ್ಲ ಹಿಂಗಿರ್ಬೇಕು ಅನ್ನೋದು ಒಂದು ಇದು ತೋರಿಸಿದ್ದಾರೆ. ಹೆಣ್ಮಕ್ಳಿಗೆ ಇದಿರ್ಬೇಕು ಅನ್ನೋದು ಒಂದು ಸೂಚನೆ ಕೊಟ್ಟಿದ್ದಾರೆ. ತುಂಬಾ ಥ್ಯಾಂಕ್ಸ್. ಇದು ಯಾರು ಹೊಸಬ್ರು ಆಕ್ಟ್ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಚೆನ್ನಾಗಿದೆ ಮೂವಿ. ಮತ್ತೆ ಮೆಸೇಜ್ ಇದೆ. ಏನು ಅಂತಂದ್ರೆ, ಒಬ್ಬ ಮನುಷ್ಯನ ಈ ತರ ರೌಡಿಸಮ್ಗೆಲ್ಲ ಎದುರ್ಕೊಂಡು ಯಾರು ಇರ್ಕೂಡ್ದು. ಅದ್ರ ವಿರುದ್ಧವಾಗಿ ನಿಂತ್ಕೊಂಡ್ರೆ ಯಾವ ರೌಡಿಸಮ್ ಅಲ್ಲ, ಏನು ಮಾಡಕ್ಕಾಗಲ್ಲ ಅನ್ನೋದು ಇದಿದೆ. ಮತ್ತೆ ಆಕೆಗೆ ಅದರಿಂದ ಒಂದು ಫಿಯರ್ ಬಂದ್ರು ಸಹ ಅದರಿಂದ ಹೊರಗಡೆ ಬಂದು ಹೆಂಗ್ ಮಾಡಿದಾಳೆ ಆಕ್ಟಿಂಗ್ ಅನ್ನೋದಿದೆ. ನ್ಯಾಚುರಲ್ ಆಗಿದೆ ಫಿಲಿಂ ಮಾತ್ರ, ಯಾವ್ದು ಆರ್ಟಿಫಿಷಿಯಲ್ ಅನ್ನಲ್ಲ. ಎಲ್ಲ ಹೊಸಬ್ರು ಅನ್ಸೋದೇ ಇಲ್ಲ, ಎಲ್ಲ ಒಳ್ಳೆ ಟ್ರೈನ್. ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ ಮಾತ್ರ. ಎಲ್ಲೇ ಒಂದೇ ಒಂದು ಲೂಪಲ್ ಆಗ್ಲಿ ಏನು ಇಲ್ಲ, ಬಹಳ ಚೆನ್ನಾಗಿದೆ. ಸೂಪರ್. ಎಲ್ಲರೂ ನೋಡ್ಬೋದು, ಫ್ಯಾಮಿಲಿ ಎಲ್ಲ ನೋಡ್ಬೋದು ಕುತ್ಕೊಂಡು. ಆ ತರ ಇದೆ ಫಿಲ್ಮ್. ಒಳ್ಳೆ ಮೂವಿ, ವಾಸ್ ಅ ಪೀಸ್ ಫಾರ್ ದಿ ಐಸ್. ವೆರಿ ಗುಡ್ ಮೆಸೇಜ್ ಕೊಡ್ತಾ ಇದ್ದಾರೆ ಸೊಸೈಟಿಗೆ. ಸೊ ವೆರಿ ರೆಕಮೆಂಡೆಡ್ ಮೂವಿ. ಅಂದ್ರೆ ಅವರು ಹೆಂಗೆ ಬೇರೆ ಮನೆ ಹುಡುಗಿನ ಅವ್ರ ಮನೆ ಪರಿಸ್ಥಿತಿನ ಮರೆತು ಕಾಪಾಡಕ್ ಹೋಗಿದ್ರಲ್ಲ, ಅದು ತುಂಬಾ ಇಷ್ಟ ಆಯ್ತು. ಆ ಮೈಂಡ್ ಸೆಟ್ ಇಷ್ಟ ಆಯ್ತು. ಎಲ್ಲ ಜನಕ್ಕೆ ಬರ್ಬೇಕು ಆ ಮೈಂಡ್ ಸೆಟ್. ಡೈರೆಕ್ಷನ್ ಸೂಪರ್ ಆಗಿದೆ. ಡೈರೆಕ್ಷನ್ ಎಲ್ಲ, ಸ್ಕ್ರೀನ್ ಪ್ಲೇ ಎಲ್ಲ ಸೂಪರ್ ಆಗಿದೆ. ನಾವು ಯಾವ ಮೈಂಡ್ ಸೆಟ್ ಇಟ್ಕೊಂಡು ಸೊಸೈಟಿಲಿ ಬದುಕಬೇಕು ಅಂತ ಹೇಳ್ಕೊಡ್ತಾ ಇದ್ದಾರೆ ಈ ಸಿನಿಮಾದಲ್ಲಿ. ಸೊ ವೆರಿ ಮಚ್ ರೆಕಮೆಂಡೆಡ್. ಥ್ಯಾಂಕ್ ಯು ಸೊ ಮಚ್. ಮೆಸೇಜ್ ಓರಿಯೆಂಟೆಡ್. ಈ ಥರ ಹೆಣ್ಮಕ್ಳು ಏನಾದರೂ ತೊಂದರೆ ಸಿಕ್ಕಾಕೊಂಡಾಗ ಅಕ್ಕಪಕ್ಕದಲ್ಲಿರೋರು ಆದಷ್ಟು ಎಷ್ಟಾಗತ್ತೋ ಅಷ್ಟು ಸಹಾಯ ಮಾಡಿದ್ರೆ ಅವರು ಈ ಥರ ತೊಂದರೆಯಿಂದ ತಪ್ಪಿಸ್ಕೊಳ್ಳೋದು ಉಪಯೋಗ ಆಗುತ್ತೆ. ಒಂಥರ ಮೆಸೇಜ್ ಅಲ್ವಾ, ಎಲ್ಲರೂ ಚೆನ್ನಾಗಿದೆ. ಎಲ್ಲ ಹೊಸಬ್ರು ಆಕ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಎಲ್ಲ ಸ್ಟೋರಿನೂ ಇದೆ ಇದರಲ್ಲಿ, ಚೆನ್ನಾಗಿದೆ ಸ್ಟೋರಿ. ಸರ್ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಅದೇ ಮೆಸೇಜ್ ಓರಿಯೆಂಟೆಡ್ ಮೂವಿ. ತುಂಬಾ ಕಮ್ಮಿ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ತರ ಮೂವಿಗಳು. ತುಂಬಾ ಚೆನ್ನಾಗಿತ್ತು. ನನ್ ಮೂವಿಗಿಂತ ಆಕ್ಟಿಂಗ್ ತುಂಬಾ ಇಷ್ಟ ಆಯ್ತು. ಎಲ್ಲ ಆರ್ಟಿಸ್ಟ್ಗಳು ದಿ ಬೆಸ್ಟ್ ಕೊಟ್ಟಿದ್ದಾರೆ. ಆಲ್ ದ ವೆರಿ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು ಸರ್.
ಸರ್ ತುಂಬಾ ಇಷ್ಟ ಆಯ್ತು. ಈಗ ಅದೇ ಹೇಳಿದ್ರಲ್ಲ ಮೂವಿ ರಾತ್ರಿ ಹೊತ್ತು ಒಬ್ರೇ ಹೋಗ್ಬೇಕಂದ್ರೆ ನಮ್ಗೆ ಭಯ ಆಗುತ್ತೆ, ಇಷ್ಟೊಂದೆಲ್ಲ ಸೇಫ್ಟಿ ಸೆಕ್ಯೂರಿಟಿ ಇದ್ರು. ಸೊ ಇವಾಗ ನಾವು ಜನರಲ್ ಪಬ್ಲಿಕ್ ಆಗಿ ಒಂದ್ ಹುಡುಗಿಗೆ ಏನ್ ಪ್ರಾಬ್ಲಮ್ ಆಗ್ತಿದೆ ಅಂತ ಬಂದಾಗ ನಾವೇನ್ ಮಾಡ್ಬೋದು, ಆ ಕ್ಯಾರೆಕ್ಟರ್ ನ ಹೀರೋ ತುಂಬಾ ಚೆನ್ನಾಗಿ ತೋರಿಸಿದ್ರು. ಸೊ ಅದ್ ನಂಗೆ ತುಂಬಾ ಇಷ್ಟ ಆಯ್ತು ಸರ್. ಆಕ್ಟಿಂಗ್ ಎಲ್ಲ ಸೂಪರ್ ಸರ್, ತುಂಬಾ ಇಷ್ಟ ಆಯ್ತು. ಆಕ್ಟಿಂಗ್ ಏನೂ ಇಲ್ಲ, ಹೀರೋದಾಗ್ಲಿ ನನಗೆ ಪರ್ಸನಲ್ ಫೇವ್ರೇಟ್ ಅಂತಂದ್ರೆ ವಿಲನ್ದು ಆಕ್ಟಿಂಗ್ ತುಂಬಾ ಇಷ್ಟ ಆಯ್ತು. ತುಂಬಾ ಕ್ಲಾಸ್ ಆಗಿದ್ರು. ಈಗ ಏನಂತಾರೆ ಪಕ್ಕಾ ಲೋಕಲ್ ವಿಲನ್ ಹೆಂಗಿರ್ಬೇಕು ಹಂಗೆ ಇದ್ರು. ಸೊ ತುಂಬಾ ಚೆನ್ನಾಗಿತ್ತು, ಅವರು ತುಂಬಾ ಚೆನ್ನಾಗಿ ಮಾಡಿದ್ರು. ಥ್ಯಾಂಕ್ ಯು.